ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಧುಸ್ ಬ್ಲಾಗ್. ಇವತ್ತು ನಾನು ಬ್ಲಾಗ್ ಶುರು ಮಾಡ್ತಾ ಇರೋದು ಕೋದಂಡ ಸ್ವಾಮಿ ದೇವಸ್ಥಾನದಿಂದ. ಬೆಂಗಳೂರಲ್ಲಿದ್ದ ಇಜ್ಜಿಪುರದಲ್ಲಿ ಫಾರ್ ದ ಫಸ್ಟ್ ಟೈಮ್ ನೋಡಕ್ ಬಂದಿದ್ದೀನಿ. ತುಂಬಾನೇ ಖುಷಿ ಆಗ್ತಾ ಇದೆ. ಬನ್ನಿ ಮೇಲೋಗೋಣ, ದೇವ್ರ ಹತ್ರ ಹೋಗಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಬರೋಣ. ತುಂಬಾ ಚೆನ್ನಾಗಿದೆ ಗೈಸ್, ನೋಡಕ್ಕೆ ಕಣ್ಣು ಸಾಲ್ತಾ ಇಲ್ಲ. ಗೈಸ್, ಇವತ್ತು ನಾವು ವಿಶ್ವರೂಪ ಪಾದ ದರ್ಶನ ಮಾಡಕ್ ಬಂದಿದ್ದೀವಿ ನಮ್ಮ ಇಜ್ಜಿಪುರ ಕೋದಂಡ ಸ್ವಾಮಿ ದೇವಸ್ಥಾನಕ್ಕೆ. ಬನ್ನಿ ಹೋಗುವ. ವಾವ್, ಗೈಸ್ ಸೂಪರ್ ಆಗಿತ್ತು ಟೆಂಪಲ್ ಅಂತೂ. ಈಗ ಮೇಲೋಗಿ ಬಂದೆ. ಮೇಲ್ಗಡೆ ಹೋಗೋರಿಗೆ ಪರ್ ಹೆಡ್ 100 ರೂಪಿ ಕೊಡಬೇಕಾಗುತ್ತೆ. ಬಟ್ ವರ್ತ್ ಇಟ್. ನನಗೇನೋ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇದನ್ನು ನಾನು ಮುಂಚೆ ಟಿ ವಿಲಿ ನೋಡ್ತಾ ಇದ್ದೆ, ಇವಾಗ ಲೈವಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ ಪ್ಲೇಸು. ಇನ್ನು ಯಾರು ವಿಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಇವಾಗ ಈ ಟೆಂಪಲ್ ಮುಗೀತು, ಇಲ್ಲಿಂದ ಬೇರೆ ಟೆಂಪಲ್ಗೆ ಹೋಗೋಣ. ಗಾಯ್ಸ್, ಇವಾಗ ನಾವು ಬಂದಿದ್ದೀವಿ ಬ್ಯಾಂಗ್ಳೂರಲ್ಲಿರೋ ಜಗನ್ನಾಥ್ ಟೆಂಪಲ್ಗೆ. ಯಾರ್ಯಾರು ಪುರಿ ಜಗನ್ನಾಥ್ ನೋಡೋಕ್ಕಾಗಲ್ಲ ಅವರೆಲ್ಲ ಬ್ಯಾಂಗ್ಳೂರಲ್ಲೂ ಕೂಡ ಜಗನ್ನಾಥ್ ಟೆಂಪಲ್ ಇದೆ, ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಬಟ್ ತುಂಬ ಟ್ರಾಫಿಕ್ ಮಧ್ಯೆ ಇರೋದ್ರಿಂದ ಗಿಜಿ ಗಿಚ ಸೌಂಡ್ ಇರುತ್ತೆ. ನಾನು ಹಿಂದೆ ಇರೋದೇ ಟೆಂಪಲ್. ಗೈಸ್, ಇವಾಗ ಗವಿ ಗಂಗಾದೇಶ್ವರ ದೇವಸ್ಥಾನ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನನ. ನಾನು ಜಾಸ್ತಿ ವಿಡಿಯೋನಲ್ಲೇ ನೋಡ್ತಾ ಇದ್ದೆ. ಫಾರ್ ದಿ ಫಸ್ಟ್ ಟೈಮ್ ಇವತ್ತು ನೋಡಿದ್ದು. ತುಂಬಾ ಖುಷಿ ಕೊಡ್ತು ನನಗಂತೂ. ತುಂಬಾ ಖುಷಿ ಆಯಿತು ಗೈಸ್. ಗೈಸ್, ಇವಾಗ ನಾವು ಬಂದಿದ್ದೀವಿ ಬಂಡೆ ಮಾಂಕಾಳಮ್ಮ ದೇವಸ್ಥಾನಕ್ಕೆ. ಬನ್ನಿ ದರ್ಶನ ಮಾಡ್ಕೊಂಬರೋಣ.
ಗೈಸ್ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಹತ್ರದಿಂದ ತುಂಬ ಹೊತ್ತು ನಿಂತ್ಕೊಂಡು ನೋಡಿದೆ. ತುಂಬಾ ಖುಷಿ ಕೊಡ್ತು. ಫಸ್ಟ್ ಟೈಮ್ ದೇವರು ನೋಡಿದಂತು. ನೆಕ್ಸ್ಟ್ ಲೆವೆಲ್ಲು ಡಿವೈನ್ ವೈಬ್ ಸಿಕ್ಕಿದ್ದು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಗಾಯ್ಸ್ ಇವಾಗ ನಾವು ಬೆಂಗಳೂರೆಲ್ಲ ಮುಗಿಸ್ಕೊಂಡು ಇಲ್ಲಿ ಗಾವಡಗೆರೆ ಚಾಮುಂಡೇಶ್ವರಿ ದೇವ್ರನ್ನ ನೋಡೋಕ್ಕೆ ಬಂದಿದ್ದೀವಿ. ಇನ್ನು ದರ್ಶನಕ್ಕೆ ಹೋಗಿಲ್ಲ, ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಇಲ್ಲಿ ಕಾಯಿನ ಅಂಟಿಸ್ಕೊಂಡು ಏನಾದ್ರು ಮನಸ್ಸಲ್ಲಿರೋದು ಹೇಳಿದ್ರೆ ಆಗತ್ತಂತೆ. ನಮ್ಮಪ್ಪ ಟ್ರೈ ಮಾಡ್ತಾಯಿದ್ದಾರೆ. ನಮ್ಮಪ್ಪ ಏನು ಹಿಡ್ಕೊಂಡು ಮಾಡಿದ್ರು ಅದು ಅಂಟಿದೆ. ಕೆಲಸ ಸಿಕ್ಕೈತಪ್ಪ, ಗಂಡ ಸಿಗಬೇಕು. ಗೈಸಿ ನೋಡಿ ಹೆಂಗೆ ಹೊಟ್ಟೆ ಉರ್ಸ್ಕೊಂಡು ಐಸ್ ಕ್ರೀಮ್ ತಿಂತಾವಳೆ. ನಾನು ಜ್ಯೂಸ್ ತೊಗೊಂಡೆ, ಅವಳು ಐಸ್ ಕ್ರೀಮ್ ತಿಂತಾವಳೆ. ಹೆವಿ ಬಿಸಿಲು ಗೈಸ್, ಸಿಕ್ಕಾಪಟ್ಟೆ ಬಿಸಿಲೈತೆ ಇಲ್ಲಂತೂ. ನಾನಿಂದೆ ಬ್ಯೂಟಿಫುಲ್ ವ್ಯೂ ಇದೆ, ವಿತ್ ಅಮ್ಮನ ನೋಡ್ಬೋದು. ಹಾಗೆ ಈ ಸಮ್ಮರಲ್ಲಿ ಬಂದ್ರಂತೂ ಈ ಸೆಕೆನ ತಡ್ಕೊಳ್ಳೇಬೇಕು. ಸೊ ಅದರಿಂದ ಸೇವ್ ಆಗೋಕ್ಕೆ ಈ ಥರ ಆಗಾಗ ಇಳಿಸ್ತಾ ಇರಬೇಕು. ಓಕೆ, ನಿಮ್ಮೂರಲ್ಲೆಲ್ಲ ಸಮ್ಮರ್ ಹೆಂಗಿದೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಊರಲ್ಲೂ ಒಂದೇ ಸಮ್ಮರ್ ಇರುತ್ತೆ. ಇದನ್ನು ಕಟ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ನಮ್ಮದು ಈ ದೇವಸ್ಥಾನ ನೋಡಿಕೊಂಡು ಮುಗೀತು. ಈಗ ನೆಕ್ಸ್ಟು ಇನ್ನು 1 or 2 ಟೆಂಪಲ್ ಕವರ್ ಮಾಡೋದಿದೆ. ಅದನ್ನು ಬೇಗ ಕವರ್ ಮಾಡಿ ಮನೆ ಕಡೆಗೆ ಹೋಗುವ. ಹಾಯ್ ಗಾಯ್ಸ್, ಈಗ ನಾವು ಮತ್ತೆ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ಶ್ರೀರಂಗಪಟ್ಟಣ ಅಲ್ಲಿರೋ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ನಾವು ನದಿ ಹತ್ರ ಕಾಲ್ ತೊಳ್ಕೊಂಬರಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲ ಗೈಸ್, ನಂಗೆ ಗೊತ್ತು, ನಾನು ನಾಲೆಡ್ಜ್ ಅವಾಗ ಚೆಕ್ ಮಾಡ್ತಿರ್ತೀನಿ, ಹೆಂಗೆ ಏನು ಇವ್ರಿಗೆಲ್ಲ ಗೊತ್ತಾ ಅಂದ್ಬಿಟ್ಟು. ಇವಾಗ ಬಂದು ಕಾಲನ್ನ ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ದರ್ಶನಕ್ಕೆ ಹೋಗೋಣ. ಇವಾಗ ತಾನೇ ಟೆಂಪಲ್ ಓಪನ್ ಆಗಿದೆ. ಸಮಯ 6:30 ಆಗಿದೆ. ಇಲ್ಲಿಂದ ಮುಗಿಸ್ಕೊಂಡು ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಹೋಗೋಣ. ಇವರು ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನೀರಂತೂ ಸಖತ್ತಾಗಿದೆ. ಕಾಲು ತೊಳಿತಿದ್ದಾರೆ ನನ್ನ ತಂಗಿನ ನೀರಲ್ಲಿ ತಳ್ಳೋಣ, ಹುಣಸೂರಲ್ಲಿ ಕರ್ಕೊಳ್ಳೋಣ. ಗೈಸ್ ನೀರು ಬಿಡ್ಕೊಂಡು ಕುತ್ಕೊ ಮಾಡ್ತಾ ಇರ್ತಾಳೆ ಅವಳು. ನಮ್ಮಮ್ಮ ಸ್ಕಿಡ್ ಆಗ್ಬಿಡೋರು ಗೈಸ್. ನಾನು ಓಡ್ ಬಂದು ಇಟ್ಕೊಂಡೆ. ಇಲ್ಲ ಅಂದ್ರೆ ನಮ್ಮಮ್ಮ ಹಂಗ ಹರ್ಕೊಂಡು ಹೋಗಿರೋರು. ಅನ್ನಕ್ಕಾಗಲ್ಲ, ಇದೇನು ಅಷ್ಟೇ ನಾಳೆ ಇಲ್ಲ ಗೈಸ್. ಇಲ್ಲೇ ಸ್ವಿಮ್ ಮಾಡ್ತಾ ಇದ್ರು, ಅವಾಗ ಹೋಗಿ ಇಳ್ಕೋಬೋದಿತ್ತು. ನೋಡಿ ಎಲ್ಲಾರ್ಗು ನೀರು ಹರಿಸ್ತಾ ಇರ್ತಾಳೆ. ನನಗೆ ಬರ್ತಾರೆ ತಲೆ ಮೇಲೆ ಹಾಕ್ತೀನಿ. ಫೀಡ್ ಅಂತ ಹಾಕ್ತಾ ಇರ್ಬೇಕು. ಅಲ್ಲಿ ನೋಡಿ ನಮ್ಮಪ್ಪ ನೋಡಿ ಹೆಂಗ್ ಕುತ್ಕೊಂಡವ್ರೆ ಪೀಸಾಗಿ. ನಾವೆಲ್ಲ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಷ್ಟೇ. ಗೈಸ್ ಇದು ಏನಂತಾರೆ, ಸ್ಟಾರ್ ಫ್ರೂಟು ತಿಂತಾ ಇದೀವಿ. ಸ್ವೀಟ್ ಇದೆ ಅಂತ ಹೇಳಿದಾರೆ, ನೋಡೋಣ. ತಿನ್ಬಿಟ್ಟು ಹೇಳು. ನಾಟ್ ಬ್ಯಾಡ್. ಹುಳಿ ಇಲ್ಲ, ಅಷ್ಟೇನು ಹುಳಿ ಇಲ್ಲ. ಓಕೆ. ಇವಾಗ ಇಲ್ಲಿ ಸೀಬೆಹಣ್ಣು ತಗೊಂತಾ ಇದೀವಿ ಆಂಟಿ ಹತ್ರ.
ಗೈಸ್ ಇವಾಗ ನಾವು ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದಿಸ್ ಇಸ್ ಅವರ್ ಲಾಸ್ಟ್ ಟೆಂಪಲ್ ಆಫ್ ದಿ ಟುಡೇ. ಇವಾಗ ದೇವ್ರನ್ನ ನೋಡ್ಕೊಂಡು ಊರ ಕಡೆ ಹೋಗ್ಬೇಕು. ನೆಕ್ಸ್ಟ್ ಲೆವೆಲ್ ಆಫ್ ಟಯರ್ಡ್ ಆಗಿದೆ ನನಗಂತೂ. ನಾವೀಗ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಷ್ಟೇ. ಗೈಸ್ ಇವಾಗ ನಾವು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಯಾರೂ ಇಲ್ಲ, ಫುಲ್ಲು ಪೀಸ್ಫುಲ್ ಆಗೈತೆ ದೇವಸ್ಥಾನ. ತುಂಬ ಪೀಸ್ಫುಲ್ ಆಗೈತೆ. ಈ ಥರ ನಾವು ಪೀಸ್ಫುಲ್ಲಾಗಿ ನೋಡೇ ಇಲ್ಲ. ಇಷ್ಟು ಕ್ಯೂ ಎಲ್ಲ ಸುತ್ಕೊಂಡು ಬಳಸ್ಕೊಂಡು ಬಂದು ನೋಡ್ತಾ ಇದ್ದು. ಬನ್ನಿ ಬನ್ನಿ ಬೇಗ ದರ್ಶನ ಮಾಡ್ಕೊ ಬಂದ್ಬಿಡೋಣ. ಇಲ್ಲಿ ಏನು ಚರ್ಚೆ ನಡೀತಾ ಇದೆ ಅಂದರೆ, ಆನೆ ಮೇಲೆ ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ತಂಗಿನೆಲ್ಲ ನಮ್ಮನ್ನ ಕೂರಿಸೋರು. ಅದಕ್ಕೆ ನಮ್ಮಮ್ಮ ಮಾತಾಡ್ತಾ ಇದ್ದೆ. ಚಿಕ್ಕ ಪಾಪು ಬೆಳೆದು ದೊಡ್ಡದಾಗ್ಬಿಟ್ಟೈತಿ ಈಗ. ಸರಿ ಗೈಸ್, ನೆಕ್ಸ್ಟ್ ಲೆವೆಲ್ ಟಯರ್ಡ್ ಆಗಿಬಿಟ್ಟಿದೆ ನನಗಂತೂ. ಯಾವಾಗ ಹೋಗಿ ಮಲ್ಕೋತೀವೋ ಅನ್ನಿಸ್ಬಿಟ್ಟೈತೆ ಎಲ್ಲರಿಗೂ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. 2 ಡೇ ಟೆಂಪಲ್ ರನ್ನ 1 ಡೇಲಿ ಮುಗಿಸ್ಬಿಟ್ಟಿದ್ದೀವಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಮಧುಸ್ ಬ್ಲಾಗ್.